ಗೀತಾ ಮಹಾತ್ಮೆ. असौ मया हतः शत्रुः हनिष्ये चापराणपि ईश्वरोऽहमहं भोगी सिद्धोऽहं बलवान् सुखी. ಭಗವದ್ಗೀತೆಯ 16ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಭಗವಂತನು ಆಸುರಿ ಸ್ವಭಾವದ ಜನಮಾನಸದ ಲಕ್ಷಣವನ್ನು ವಿವರಿಸುತ್ತಾ ಹೀಗೆಂದು ಹೇಳುತ್ತಾನೆ. ಕಾಮೋಪಭೋಗವನ್ನೇ ಪರಮ ಪುರುಷಾರ್ಥವೆಂದು ತಿಳಿಯುವ ಆಸುರಿ ಸ್ವಭಾವದ ಮನುಷ್ಯರು ಕಾಮ ಕ್ರೋಧ ಪರಾಯಣರಾಗಿರುತ್ತಾರೆ. ಅವರಿಗೆ ದೇವರು, ಧರ್ಮ, ಕರ್ಮಫಲಗಳಲ್ಲಿ ವಿಶ್ವಾಸವಿರುವುದಿಲ್ಲ. ಅವರು ಅಹಂಕಾರದಿಂದ ಉನ್ಮತ್ತರಾಗಿ ಕ್ರೋಧ, ಕ್ರೂರ ಭಾವವನ್ನೇ ಮೈಗೂಡಿಸಿಕೊಂಡು ಮೆರೆಯುತ್ತಿರುತ್ತಾರೆ. ಎದುರಿಸಿದವರನ್ನು ನಿರ್ದಾಕ್ಷಿಣ್ಯವಾಗಿ ನಾಶ ಮಾಡುತ್ತಾರೆ. ದುರಹಂಕಾರದಿಂದ ಕೂಡಿರುವ ಇಂತಹವರು ನಾವು ಬಯಸಿದವರನ್ನು ಜಗತ್ತಿನಲ್ಲಿ ಉಳಿಸಬಲ್ಲೆವು ಅಥವಾ ನಾಶ ಮಾಡಲೂ ಕೂಡ ಸಮರ್ಥರು ಎಂದು ಭಾವಿಸಿರುತ್ತಾರೆ. ನಾವು ಜೀವನದಲ್ಲಿ ಎಂದೂ ವಿಫಲತೆಯನ್ನು ಹೊಂದಲಿಲ್ಲ, ಎಲ್ಲವನ್ನೂ ತಿಳಿದಿದ್ದೇವೆ ಎಂಬ ಗರ್ವದಿಂದ ಇರುತ್ತಾರೆ. ಪ್ರಪಂಚದ ಎಲ್ಲ ಸುಖವನ್ನು ನಾವು ಅನುಭವಿಸುತ್ತಿದ್ದೇವೆ ಎನ್ನುವ ಅಹಂಕಾರ ಕ್ರಮೇಣ ಅವರ ಇಡೀ ಶರೀರವನ್ನು ವ್ಯಾಪಿಸಿಕೊಳ್ಳುತ್ತದೆ. ದಟ್ಟವಾದ ಕಾರ್ಮೋಡಗಳು ಸೂರ್ಯ ಕಿರಣವನ್ನು ಮರೆ ಮಾಡಿದಂತೆ ಈ ಆಸುರಿ ಭಾವವು ವ್ಯಕ್ತಿಯಲ್ಲಿದ್ದ ಒಳ್ಳೆಯತನವನ್ನು ನುಂಗಿ ಹಾಕುತ್ತಿರುತ್ತದೆ. ಪುರಾಣ ಕಾಲದಲ್ಲಿ ಎಲ್ಲೋ ಅಲ್ಪ ಸ್ವಲ್ಪ ರಾಕ್ಷಸರು ಕಾಡಿನಲ್ಲೋ ಇಲ್ಲ ಬೇರೆಲ್ಲೋ ಅವರದೇ ಸಾಮ್ರಾಜ್ಯ ಸ್ಥಾಪಿಸಿ ಇರುತ್ತಿದ್ದರು. ಆಗಾಗ ದೇವತೆಗಳ ಮೇಲೆ ಯುದ್ಧ ಸಾರಿ ತಮ್ಮ ಪ್ರಾಬಲ್ಯವನ್ನು ತೋರುತ್ತಿದ್ದರು. ತ್ರೇತಾಯುಗದಲ್ಲಿ ರಾವಣ ಸೀತಾಪಹರಣ ಮಾಡಿ ಶ್ರೀರಾಮನ ಕೆಂಗಣ್ಣಿಗೆ ಗುರಿಯಾದನು ಮತ್ತು ಅವನ ಸಂಪೂರ್ಣ ಕುಲವೇ ನಾಶವಾಯಿತು. ಇನ್ನು ದ್ವಾಪರ ಯುಗದಲ್ಲಿ ರಾಕ್ಷಸರು ಮನೆ ಮನೆಗಳಲ್ಲಿ ವಾಸಿಸುತ್ತಾ ತನ್ನವರಿಗೂ ಮತ್ತು ಪರರಿಗೂ ಉಪಟಳವನ್ನು ಕೊಡುತ್ತಿದ್ದರು. ಉದಾಹರಣೆಗೆ ಕಂಸ, ಜರಾಸಂಧ, ಶಿಶುಪಾಲ ಮುಂತಾದ ದುಷ್ಟರು ಪರಮಾತ್ಮನಾದ ಶ್ರೀಕೃಷ್ಣನನ್ನು ಎದುರಿಸಿ ನಾಶವಾದರು. ಆದರೆ ಈಗ ಕಲಿಯುಗದಲ್ಲಿ ರಾಕ್ಷಸರನ್ನು ಇನ್ನೆಲ್ಲಿಯೂ ಹುಡುಕಬೇಕಾಗಿಲ್ಲ. ರಾಕ್ಷಸೀ ಭಾವವು ನಮ್ಮೆಲ್ಲರ ಮನದಲ್ಲಿ ಆಗಾಗ ಉದ್ಭವವಾಗುತ್ತದೆ. ಅಂದರೆ ಎಲ್ಲರೊಡನೆ ಸಹಜವಾಗಿ ಬೆರೆತು ವ್ಯವಹರಿಸುವ ವ್ಯಕ್ತಿಯು ಹಲವಾರು ಬಾರಿ ಇದ್ದಕ್ಕಿದ್ದಂತೆ ಆಸುರಿ ಭಾವವನ್ನು ಹೊಂದಿ ಇತರರಿಗೆ ಪೀಡಕನಾಗುತ್ತಾನೆ. ಈ ರೀತಿಯ ಆಸುರಿ ಭಾವವು ಅಧಿಕವಾಗಲು ಕಾರಣ ಅವನಲ್ಲಿರುವ ರಾಜಸಿ ಮತ್ತು ತಾಮಸಿ ಗುಣಗಳು. ಯಾರಲ್ಲಿ ಈ ರೀತಿಯ ಆಸುರಿ ಭಾವವು ಅಧಿಕವಾಗಿರುತ್ತದೆಯೋ ಅವರು ಅರಿಷಡ್ವರ್ಗಗಳ ಗುಲಾಮರಾಗಿ ಮಾಡಬಾರದ ಕಾರ್ಯಗಳನ್ನು ಮಾಡುತ್ತಿರುತ್ತಾರೆ. ಪ್ರಕೃತಿದತ್ತವಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲವನ್ನು ನಿಯಂತ್ರಣದಲ್ಲಿ ಇರಿಸಿಕೊಂಡು ವ್ಯವಹರಿಸಬೇಕು. ಮಾನಸಿಕ ನೆಮ್ಮದಿಯನ್ನು, ತಾಳ್ಮೆಯನ್ನು ಪಡೆಯಲು ಸದಾ ಭಗವದ್ಗೀತೆಯನ್ನು ಅಧ್ಯಯನ ಮಾಡಬೇಕು ಮತ್ತು ಅನುಷ್ಠಾನದಲ್ಲಿ ಇರಬೇಕು. ಇಂದ್ರಿಯಗಳನ್ನು ನಮ್ಮ ಹಿಡಿತದಲ್ಲಿರಿಸಬೇಕು. ನಾವೆಂದೂ ಇಂದ್ರಿಯಗಳ ಗುಲಾಮರಾಗಿರಬಾರದು. ಹರಿ ಓಂ.